ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಈ ಒಂದು ಪೆನಗೊಂಡ ಅಂತೇಳಿ ಪ್ರದೇಶ ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿ ಬಿಟ್ಟಾದ ಮೇಲೆ, ಅಂದರೆ ರಕ್ಕಸ ತಂಗಡಿ ಯುದ್ಧವಾದ ನಂತರ ಅಲ್ಲಿ ಬಿಟ್ಟು ಇಲ್ಲಿ ಬಂದು ತಿಮ್ಮರಾಯ ಎಂಬುವನ ವಿಜಯನಗರ ಸಾಮ್ರಾಜ್ಯದವನು ಇಲ್ಲಿ ಬಂದು ಸ್ವಲ್ಪ ದಿನ ರಾಜ್ಯ ಸ್ಥಾಪನೆ ಮಾಡಿಕೊಂಡಿರ್ತಾನೆ. ಅಕಾಲ ನಂತರದಲ್ಲಿ ಇದೆಲ್ಲ ಬ್ರಿಟಿಷರಿಗೆ ಸಿಗುತ್ತೆ. ಆ ಒಂದು ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳ್ಬೋದು ಈ ಪೆನಗೊಂಡ. ಇಲ್ಲಿ ನೋಡಿ, ಈ ಒಂದು ಅದ್ಭುತವಾದಂಥ ಒಂದು ಕೊಳ ಇದೆ. ಈ ಕೊಳದಲ್ಲಿ ನೋಡಿ, ಕೆಳಗಡೆ ನೀರಿಲ್ಲ, ಇಲ್ಲಿ ಇದು ಬಸವಣ್ಣ ಇದೆ ನೋಡಿ. ಬಸವಣ್ಣನ ಮೇಲೆ ಲಕ್ಷ್ಮಿ, ಎರಡು ಆನೆಗಳಿದೆ. ಆನೆಗಳೆರಡು ಲಕ್ಷ್ಮಿಗೆ ನೀರು ಎರಿತಾರೆ, ಈ ಥರ ಒಂದು ಚಿತ್ರಣ ಮಾಡಿದ್ದಾರೆ. ಕಲ್ಲಿನ ಕೆತ್ತನೆಗಳಿವೆಲ್ಲ. ಮೇಲುಗಡೆ ಗಣಪತಿ ವಿಗ್ರಹ ಇದೆ. ಅದರ ಮೇಲುಗಡೆ ಶಿವ ತಾಂಡವ ನೃತ್ಯ ಮಾಡ್ತಾ ಇರೋಂಥದ್ದು. ಶಿವ ನೃತ್ಯ ಮಾಡ್ತಾ ಇದ್ದಾನೆ. ಮೇಲುಗಡೆ ನೋಡಿ, ಮೇಲುಗಡೆನೂ ಸಹ ಅಲ್ಲಲ್ಲಿಗೆ ಕಟ್ಟಡ ಕಟ್ಟಿದ್ದಾರೆ, ಕಲ್ಲಿನ ಕಟ್ಟಡ ಕಟ್ಟಿದ್ದಾರೆ. ಇದು ಪೂರ್ತಿ ಕಲ್ಲಿನ ಒಂದು ಕೊಳ. ಆ ಮೇಲುಗಡೆ ನೀರನ್ನು ಸೇದೋದಕ್ಕೆ ಬೇಕು ಆದಂಥ ಒಂದು ವ್ಯವಸ್ಥೆನ ಕಲ್ಲಲ್ಲಿ ಮಾಡಿದ್ದಾರೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇದು ಒಂದು ಕೊಳದ ಚಿತ್ರಣ. ಅತ್ಯದ್ಭುತವಾದಂತಹ ಒಂದು ಕೊಳ ಇಲ್ಲಿ ನಿರ್ಮಾಣ ಆಗಿದೆ. ಇದೊಂದು ಬಸವಣ್ಣ. ಬಸವಣ್ಣನ ವಿಗ್ರಹ. ಮೇಲೆ ಪೆನಗೊಂಡ ಕೋಟೆ. ಇಲ್ಲಿ ರಾಜ ನೃತ್ಯಾಲಯ ಅಂತ ಹೇಳ್ಬೋದು. ಒಂದು ಸಭಾಂಗಣ ಇದೆ. ಇಲ್ಲಿ ಮಧ್ಯದಲ್ಲಿ ಹಿಂದೆ ನೃತ್ಯಗಳು ಮತ್ತು ರಾಜರು ಅವ್ರಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾಯಿದ್ರು ಅನಿಸುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಆನೆ ಚಿತ್ರಣ ಇದೆ. ಆನೆ ಮೇಲುಗಡೆ ಇದು ಶರಭ ಅಂತಾರಲ್ಲ, ಆ ಒಂದು ಚಿತ್ರಣ. ಪ್ರತಿ ಕಲ್ಲಿನ ಮೇಲೂ ವಿಶೇಷವಾದಂಥ ರೀತಿಯ ಚಿತ್ರಣಗಳನ್ನು ಮಾಡಿದ್ದಾರೆ. ಇಲ್ಲಿ ಕೆಲವು ಕಾಮನ್ ಆಗಿದ್ದಾವೆ. ಎಂಟೆಂಟು ಕಂಬಗಳು ಒಂದೊಂದು ಬದಿಗೆ. ಈ ಕಡೆ 8, ಈ ಕಡೆ ಒಂದು 8, ಈ ಕಡೆ ಒಂದು 8, ಈ ಕಡೆ ಒಂದು 8, 32 ಕಂಬಗಳನ್ನು ಹಾಕಿ ಮೇಲ್ಗಡೆಯೂ ಸಹ ಎಲ್ಲ ಕಲ್ಲಿನ ಕಟ್ಟಡಗಳನ್ನು ಮಾಡಿ ಚಿತ್ರಣ ಮಾಡಿ, ಈ ಒಂದು ಕೊಳದ ಪಕ್ಕದಲ್ಲೇ ಈ ಬಸವಣ್ಣನ ಬಾಗಿಲಿದೆ. ಬಸವಣ್ಣನ ಬಾಗಿಲು ಹೋದರೆ ಕೆಳಗಡೆ ಈ ಒಂದು ಕೊಳ ಇದೆ. ಇದು ಪೆನಗೊಂಡ ಹಿಂದೂಪುರದ ಹತ್ತಿರ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಹಂಪಿ ಆದ ನಂತರದ ಒಂದು ರಾಜಧಾನಿಯಾಗಿತ್ತು. ನಂತರ ಬೇರೆ ಬೇರೆ ಮಹಾರಾಜರುಗಳ ಕೈಗೆ ಸಿಕ್ಕಿ, ನಂತರ ಇದು ಬ್ರಿಟಿಷರಿಗೆ ಸಿಕ್ಕಿ ಸ್ವತಂತ್ರ ಪಡೆದ ನಂತರ ನಮ್ಮ ಕಚೇರಿಗೆ ಬಂದಿದೆ. ಅತ್ಯದ್ಭುತವಾದಂತಹ ಒಂದು ಕೊಳ ಮತ್ತು ಸಭಾಮಂಟಪ. ಈ ಸಭಾಮಂಟಪದಲ್ಲಿ ನೃತ್ಯ ಮತ್ತು ಸಂಗೀತ ಇಲ್ಲಿ
ಕಾರ್ಯಕ್ರಮಗಳು ನಡೀತಾ ಇತ್ತು ಅಂಥೇಳಿ ನಾವು ಕಲ್ಪನೆ ಮಾಡ್ಬೋದು. ಸಾರಿ ಗಾಮ ಪಾದ ನೀಸ ಈ ಒಂದು ಸಪ್ತ ಸ್ವರಗಳ ಒಂದು ನಾದ ಮತ್ತು ತಕದಿಮಿ ನೃತ್ಯ, ಭರತನಾಟ್ಯ ಮುಖ್ಯವಾಗಿ ಇಲ್ಲಿ ಪ್ರದರ್ಶನ ಆಗ್ತಿದ್ದಂಥ ಕಲೆ. ಅಥವಾ ದೇಶದ ಬೇರೆ ಬೇರೆ ಜನಗಳು ತಮ್ಮ ತಮ್ಮ ಕಲೆಗಳನ್ನು ಇಲ್ಲಿ ಬಂದು ಮಹಾರಾಜರ ಮುಂದೆ ಮಾಡಿ ಬಹುಮಾನಗಳನ್ನು ಪಡ್ಕೊಂಡು ಹೋಗ್ತಾ ಇರೋಂತಹ ಎಲ್ಲ ಸೂಚನೆಗಳು ಇಲ್ಲಿ ನಮಗೆ ಕಂಡುಬರುತ್ತೆ. ನೋಡಿ, ನೀರು ಬೀಳೋದಕ್ಕೆ ಜಾಗಗಳು ಮೊಗ್ಗು ಥರ ಇದೆ ನೋಡಿ. ಇವೆಲ್ಲ ಒಂದು ಮೊಗ್ಗಿನ ರೀತಿಯಲ್ಲಿ ಒಂದು ಜಾಗ ಇದೆ. ನಮಸ್ತೆ ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.